ಅದಕ್ಕೆ ಸಿಂಧು, ನನ್ನನ್ನು ಕೇಳಿದ್ರೆ ನಾನೇನು ಮಾಡೋಕ್ಕಾಗತ್ತೆ ಸಿಂಧು? ನೀನು ಹೀಗೆ ಮಾಡ್ತೀಯ ಅಂತ ನಾನು ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ. ನನ್ನ ತಮ್ಮನ ಹೆಂಡತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನಗೆ ವಿಷಯ ತಿಳಿಸ್ತಾ ಇದ್ದೀನಿ. ಇನ್ನು ಮುಂದೆ ನೀನು ಹಣೆ ಮಾಡ, ಏನು ಬೇಕಾದರೂ ಮಾಡ್ಕೊ. ಇನ್ನು ಯಾವತ್ತೂ ನೀನು ನನಗೆ ಫೋನ್ ಮಾಡಬೇಡ, ನಾನು ನಿನಗೆ ಕಾಲ್ ಮಾಡಲ್ಲ. ಹಲೋ ಹಲೋ ಅದಕ್ಕೆ ಹಲೋ. ಈ ಮನೆ ಸೊಸೆಯಾಗಿ ಇದ್ಕೊಂಡು ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಕೆಟ್ಟದಾಗ್ಲಿ ಅಂತ ಯಾಕೆ ಸಿಂಧು ಹೀಗೆಲ್ಲ ಮಾಡ್ದೆ? ನಾನೇನ್ ಮಾಡಿದ್ದೆ ನಿನ್ಗೆ? ನನ್ನ ಮಗ ಸೊಸೆ ಏನ್ ಮಾಡಿದ್ರು ನಿನ್ಗೆ? ಚಾರು ಹೋದ್ಮೇಲೆ ತಿಳಿಯಾಗಿದ್ದ ನನ್ನ ಮನಸ್ಸಿಗೆ ಮತ್ತೆ ಬಂತು, ಹುಳಿ ಹಿಂಡಿ ಯಾಕೆ ಹೀಗೆಲ್ಲ ಮಾಡ್ದೆ ಸಿಂಧು? ಈಗ ಮನೇಲಿರೋರು ಎಲ್ಲರೂ ಬಂದು ನನ್ನನ್ನ ಒಂದೊಂದು ಪ್ರಶ್ನೆ ಕೇಳ್ತಾರೆ. ನಾನು ಎಲ್ರಿಗೂ ಏನು ಅಂತ ಉತ್ತರ ಕೊಡ್ಲಿ? ಅಯ್ಯೋ ದೇವ್ರೆ, ಯಾಕೆ ಮತ್ತೆ ಮತ್ತೆ ಹೇಳುತ್ತಾ ಇದ್ದೀನಿ ನಾನು? ನಂದು ಅಂತ ಸ್ವಂತ ಬುದ್ಧಿ ಎಲ್ಲಿ ಹೋಗಿದೆ ನನಗೆ? ಏನ್ ಮಾಡ್ಲಿ ಈಗ? ಅವಂಗ್ ಫೋನ್ ಮಾಡ್ತೀನಿ. ಹೇಳು ಸಿಂಧು. ಹಲೋ, ಭಾವ, ನನ್ಗಂತೂ ತುಂಬಾ ಭಯ ಆಗ್ತಿದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ವಿಷಯ ಏನಾದ್ರೂ ನನ್ ಗಂಡನ ಗೊತ್ತಾಗ್ಬಿಟ್ರೆ ಮುಗೀತು, ನನ್ನನ್ನ ಕೊಂದು ಹಾಕ್ಬಿಡ್ತಾರೆ. ಹಾಗೇನು ಆಗಲ್ಲ ಸಿಂಧು. ನಮ್ಮ ಹುಡುಗ ಯಾವತ್ತೂ ಬಾಯಿ ಬಿಡಲ್ಲ. ಡೋಂಟ್ ವರಿ. ಬಾಯಿ ಬಿಡ್ಬೇಕಾಗುತ್ತೆ ಭಾವ. ಮಯೂರಿ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದಾಳೆ. ನಮ್ಗೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಹೇಳಿ ಭಾವ, ಮಾತಾಡಿ. ಸಿಂಧು, ಎಲ್ಲಿದ್ಯಾ ಇವಾಗ? ಮನೆಗೆ ಬಂದ್ಬಿಡು. ಅಯ್ಯೋ, ಬರಕ್ ಆಗಲ್ಲ ಭಾವ. ನಾನು ಬೆಂಗಳೂರಿಗೆ ವಾಪಸ್ ಹೋಗಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಆ ಇನ್ಸಿಡೆಂಟ್ ನಡಿಬೇಕಾದ್ರೆ ನಾನೇನಾದ್ರು ಮನೇಲಿ ಇದ್ದಿದ್ರೆ ನಾನು ತಿಥಿ ಮಾಡಿರೋರೋ ಏನೋ. ಸರಿ, ನೀನೀಗ ಆರಾಮಾಗಿ ಮನೆಗೆ ಹೋಗಿರು. ನಾನೆಲ್ಲ ನೋಡ್ಕೋತೀನಿ. ಭಾವ, ಹೇಗೆ ಆರಾಮಾಗಿರೋದಕ್ಕೆ ಸಾಧ್ಯ? ನಿಮಗೆ ಹೆಲ್ಪ್ ಮಾಡಕ್ ಹೋಗಿ ಈಗ ನನ್ನ ಜೀವನನೇ ಹಾಳಾಗ್ತಿದೆ. ನೋಡು, ಅವ್ರು ಯಾರು ನಿನಗೆ ಏನೂ ತೊಂದರೆ ಕೊಡಲ್ಲ. ಯಾಕೆಂದ್ರೆ ನೀನು ಅವ್ರ ಮನೆಯವರು. ಅವ್ರು ಏನೇ ತೊಂದರೆ ಕೊಡೋದಿದ್ರು ನನಗೆ. ನಾನು ಏನೋ ಒಂದು ವ್ಯವಸ್ಥೆ ಮಾಡ್ಕೋತೀನಿ. ಡೋಂಟ್ ವರಿ ಸಿಂಧು. ನೀವೇನ್ ಮಾಡ್ತೀರಾ ಭಾವ? ಅದು ನೋಡು, ಅದೆಲ್ಲ ಫೋನಲ್ಲಿ ಬೇಡ. ನೀನೇನು ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ನೋಡ್ಕೊತೀನಿ. ಸರಿ ಭಾವ. ಓಕೆ.
ಬಿಡ್ರಿ ಮಾಡಿರೋ ಕೆಲಸಕ್ಕೆ ಸರಿ ಇರಲ್ಲ ನೋಡು ಯಾರು ಅಂತ ತೋರ್ಸಕ್ ಹೋಗಿ ಬಿಡ್ರಿ ಎಷ್ಟು ಹೊಡಿತೀರ ನೀವು ಬಿಡ್ರಿ ಸರಿ ಇರಲ್ಲ ನೋಡು ನೋಡು ಏನೋ ಮಾಡ್ತೀಯ ಅದೇ ಹತ್ಬಿಡ್ತೀನಿ ಆಮೇಲೆ ಹೇಳಿ ಇಷ್ಟ ದಿನ ನಮ್ ಕಣ್ಣಲ್ಲಿ ನೀರ್ ಹಾಕ್ಸಿದ್ದು ಈ ಫೋಟೋ ವಿಷಯ ಹೇಳೋ ಹೇಳೋ ಏನ್ ಮಗ ನೋಡ್ತೀಯ ಈ ಫೋಟೋನ ಸಿಂಧು ಮೇಡಮ್ ಕೊಡು ಅಂತ ಪ್ರಸಾದ್ ಸರ್ ಹೇಳಿದ್ದು. ಆಗಾಗ ಎಲ್ರಿಗೂ ತೊಂದರೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಈ ಫೋಟೋನ ಹಾಲನ್ನು ಎತ್ತಾಕಿ ಬಂದವ್ರು ಯಾರು ಅಂತ ಕೇಳಿದಾಗ ಸಿಂಧು ಮೇಡಮ್ ಇವರು ಕತೆ ಹೇಳಿ ನಿಮಗೆ ನೋವು ಕೊಡಬೇಕು ಅಂತ ಅಂದ್ಕೊಂಡಿದ್ರು. ಆ ನೋವಲ್ಲಿ ನಿಮ್ಗೆ ಸಿಟ್ಟು ಬಂದು ಈ ಫ್ರೇಮ್ ಏನಾರು ಹೊಡೆದಾಕಿದ್ರೆ ಮತ್ತೆ ಮತ್ತೆ ನಾನು ಆ ಫ್ರೇಮ್ನ ಹಾಕಿಸ್ಕೊಬಂದು ಕೊಡಬೇಕಾಯಿತು. ಪ್ರಸಾದ್ ಸಾರು ಸಿಂಧು ಮೇಡಮ್ಮು ಈ ಥರ ಕೆಲಸ ಮಾಡು ಅಂತ ನನಗೆ ಹೇಳಿದ್ರು. ಪ್ರಸಾದ್ ಸರ್ ಸಿಂಧು ಮೇಡಮ್ ಸರ್ ಮೇಡಮ್ ಅನ್ನಕ್ಕೆ ಅವ್ರೇನ್ ಆಫೀಸರ್ಸ್ ಅಥವಾ ಸೆಲೆಬ್ರಿಟೀಸಾ ಬಗ್ಲೋ? ನಮ್ಮಂಥವ್ರಿಗೆ ಸರು ಮೇಡಮ್ಮು ಅವರೇ ತಾನೇ. ಇಷ್ಟ ಅಂತಂದ್ರೆ ಹೊಡಿಬೇಡಿ ಬ್ರದರ್ಸ್. ನಾವು ನಿಂಗೆ ಬ್ರದರ್ಸ್ ನನ್ನ ಬ್ರದರ್ಸ್ ಅಂತ ಕರಿಬೇಡ ನೀನು, ನಾಲ್ಗೆ ಕೇಳ್ಬಿಡ್ತೀನಿ. ರಾಹುಲ್ ಇನ್ನ ಪೊಲೀಸ್ ಅವ್ರಿಗೆ ಒಪ್ಸೋಣ ಬಾ. ಒಳ್ಳೇದು ನಿಮಗೆ ಬಾರ ಬೇಡಿ ಬ್ರದರ್ಸ್, ನನ್ನ ಲೈಫ್ ಹಾಳಾಗೋಗುತ್ತೆ ನೋಡಿ. ನಿನ್ ಲೈಫ್ ಹಾಳಾಗತ್ತಾ? ನಮ್ ಲೈಫ್ ನಾವು ಬೇಕಾದ್ರೆ ನಿನ್ನ ಸುಮ್ನೆ ಬಿಡ್ಬೋದು, ನೀನ್ ನಮ್ಮನ್ ಸುಮ್ನೆ ಬಿಡಲ್ಲ ಅಂತ ನನಗೆ ಗೊತ್ತು. ಆಮೇಲೆ ನಿಮ್ಮ ಮಾವನ್ ಪಚಿತಿ ನೋಡ್ಬೇಕಿತ್ತು. ಅತ್ತೆ, ನಾವೆಲ್ಲ ಇಷ್ಟು ಚೆನ್ನಾಗಿ ಮಾತಾಡಿ ಎಷ್ಟು ದಿನ ಆಗೋಗಿತ್ತಲ್ಲ. ಹೂನಮ್ಮ, ರಾತ್ರಿ ಆದಮೇಲೆ ಬೆಳಕಾಗಲೇಬೇಕು. ಸ್ವಲ್ಪ ದಿನ ಈ ಮನೆ ಗ್ರಹಣ ಬಡ್ದಿತ್ತು, ಈಗ ಆ ಗ್ರಹಣ ಬಿಟ್ಟೋಗಿದೆ. ಇನ್ನು ಮುಂದೆ ಈ ಮನೆಯಲ್ಲಿರೋರು ಎಲ್ಲರೂ ಹೀಗೆ ಖುಷಿ ಖುಷಿಯಾಗಿರ್ತಾರೆ. ಪುಟ್ಟು, ಜಯಂತ್ ಅವನ್ನ ಪೊಲೀಸಿಗೆ ಒಪ್ಸಿದ್ರಾ? ಒಪ್ಸಿದ್ವಿ. ಪೊಲೀಸವ್ರು ಹೇಳಿದ್ರು ಅವನ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ತಗೊಂಡು ನನಗೆ ಕಾಲ್ ಮಾಡ್ತೀನಿ ಅಂತ. ರಾಹುಲ್ ಎಲ್ಲಿ? ರಾಹುಲ್ ಅಲ್ಲಿಂದನೇ ಹೋದ. ಅಲ್ಲ ಕಣು, ಮೇಘನ್ ಇಲ್ಲೇ ಬಿಟ್ಟು ಅವನೊಬ್ಬನೇ ಹೋದ್ನಾ? ಅಮ್ಮ, ಈಗ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಇವ್ರು ಬೆಳಿಗ್ಗೆ ಒಟ್ಟಿಗೆ ಬೇರೆ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲಿಂದನೇ ಹೋಗ್ಲಿ ಅಂತ ಬಿಟ್ಟು ಹೋದ. ಸರಿ, ಡೈನಿಂಗ್ ಟೇಬಲಲ್ಲಿ ತಟ್ಟೆಗೆ ಊಟ ಬಡಿಸಿಟ್ಟಿದ್ದೀನಿ, ನೀ ಹೋಗಿ ಊಟ ಮಾಡಿ. ಬೇಡ ಅಮ್ಮ, ಬರ್ತಾ ನಾವು ತಿನ್ಕೊಂಡ್ಬಂದ್ವಿ. ಸರಿ, ಸುಸ್ತಾಗಿದ್ಯಾ? ಹೋಗಿ ರೆಸ್ಟು. ಈಗ ನನ್ನ ಡಿಸ್ಟರ್ಬ್ ಮಾಡೋರು ಯಾರೂ ಇಲ್ಲ. ಇಡೀ ರಾತ್ರಿ ನನ್ನ ಸೊಸೆಯರ ಜೊತೆ ಅರ್ಥ ಹೊಡಿತಾ ಕುತ್ಕೋಬೋದು. ಅತ್ತೆ, ನೀವೇನೋ ಕೂತ್ಕೋತೀರಾ, ನಾವು ಪ್ರಾಜೆಕ್ಟ್ ವರ್ಕು ಅಂತ ಕೂತ್ರೆ ಎಲ್ಲ ಮರ್ತು ಹೋಗ್ತೀವಿ. ನಾನು ಅದೇ ಹೇಳ್ತಿರೋದು, ಎಲ್ಲ ಮರ್ತು ಬಿಡಿ. ಈ ಪ್ರಾಜೆಕ್ಟ್ ವರ್ಕು ಇದನ್ನೆಲ್ಲ ನಾಳೆ ಮಾಡ್ಕೊಳ್ಳಿ. ಇವತ್ತು ಮಾತ್ರ ನೀವು ಇಡೀ ರಾತ್ರಿ ನನ್ನ ಜೊತೆನೇ ಇರಬೇಕು ಅಷ್ಟೇ. ಅತ್ತೆ, ನಾವು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕಿದೆ, ಇನ್ನೊಂದು ದಿನ ಕೂತ್ಕೊಂಡು ಮಾತಾಡೋಣ. ಸರಿ, ಆಗಲಿ. ಆದರೆ ಈ ಪ್ರಾಜೆಕ್ಟ್ ವರ್ಕು ಅಂತ ನೀವು ಇಡೀ ದಿನ ನಿದ್ದೆಗೆಟ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕಮ್ಮ? ಜೊತೆಗೆ ಈಗ ನೀವು ಒಂಟಿಯಾಗಿಲ್ಲ, ಹೊಸದಾಗಿ ಮದುವೆ ಆಗಿದ್ದೀರಾ. 2 ಜೀವ ನಿಮಗೋಸ್ಕರ ಕಾಯ್ಕೊಂಡಿದ್ದೀರ. ಅವ್ರಿಗೂ ಸ್ವಲ್ಪ ಸಮಯ ಕೊಡಬೇಕಲ್ವ? ಅತ್ತೆ, ಸ್ವಲ್ಪ ಟೈಮ್ ಕೊಡಿ, ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಕರೆಕ್ಟಾಗಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಆದರೂ ಇವತ್ತು ಜೊತೆನೇ ಇದ್ದಿದ್ರೆ ಚೆನ್ನಾಗಿರೋದು. ಅತ್ತೆ ಅತ್ತೆ ಪ್ಲೀಸ್, ಇವತ್ತೊಂದಿನ. ಸರಿ, ಹೋಗಿ ಮುಗಿಸ್ಕೊಂಡು ಬೇಗ ನಿದ್ದೆ ಮಾಡಿ. ಗುಡ್ ನೈಟ್ ಅತ್ತೆ. ಗುಡ್ ನೈಟ್ ಅತ್ತೆ. ಗುಡ್ ನೈಟ್. ಮೇಘ, ನಮ್ಮ ಪ್ರಾಜೆಕ್ಟ್ ಸೆಲೆಕ್ಟ್ ಆದರೆ ಸಾಕು ಕಣೆ, ಅಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಹಾಗೆ ಆಗುತ್ತೆ, ನನಗೆ ಕಾನ್ಫಿಡೆನ್ಸ್ ಇದೆ. ಮ್ಯಾಮ್ ಕಾಲ್ ಮಾಡ್ತಿದ್ದಾರೆ. ಹಲೋ, ಹಾಂ ಮ್ಯಾಮ್, ಹೇಳಿ. ಓಕೆ, ರಿಯಾಲಿ? ಓಕೆ ಮ್ಯಾಮ್, ಇದ್ರ ಡೀಟೇಲ್ಸ್ ನಾಳೆ ಕಲೆಕ್ಟ್ ಮಾಡ್ಕೋತೀನಿ. ಓಕೆ ಮ್ಯಾಮ್,
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಇಷ್ಟು ಹೈಟ್ಸಿಗೆ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಮಯೂರಿ, ಏನು ವಿಷಯ? ಮೇಘ, ಪ್ರಾಜೆಕ್ಟ್ ಇನ್ಚಾರ್ಜ್ಗೆ ನಮ್ಮ ಪ್ರಾಜೆಕ್ಟ್ ಇಷ್ಟ ಆಗಿದೆಯಂತೆ. ಹೌದಾ? ಅದಕ್ಕೋಸ್ಕರ ನಮ್ಮನ್ನ 1 ವಾರ ಆಲ್ ಓವರ್ ಕರ್ನಾಟಕ ರಿಸರ್ಚ್ ವರ್ಕ್ಗೆ ಕಳಿಸ್ತಿದ್ದಾರೆ. ವಾವ್, ಈ ವಿಷಯನ ರಾಹುಲ್ ಜಯಂತ್ಗೆ ಹೇಳೋಣ. ಫೋನ್ ಮಾಡು. ಫೋನಲ್ಲಿ ಬೇಡ, ಥ್ರಿಲ್ಲಿರಲ್ಲ. ಸರ್ಪ್ರೈಸ್ ಕೊಡೋಣ ಮನೆಗೆ ಹೋಗಿ. ಬಾ. ಮೇಘಾ, ಮೇಘಾ, ಸ್ವೀಟ್ ಬಾಕ್ಸ್. ಬನ್ನಿ ಸರ್. ಈಗ ಬಂದ್ರಾ? ಕೂತ್ಕೊಳ್ಳಿ. ನೀವೇ ಕೂತ್ಕೊಳ್ಳಿ. ಕುಡಿಯಕ್ಕೆ ಏನ್ ತಗೋತೀರಾ? ನೀರ್ ಬೇಕಾ, ಬೀರ್ ಬೇಕಾ? ಮುಗೀತಾ ಪಾರ್ಟಿ ಎಲ್ಲ? ಇನ್ನೂ ಏನಾದ್ರೂ ಬಾಕಿ ಇದ್ರೆ ಹೇಳಿ, ನಾನು ನಮ್ಮ ಅಪ್ಪನ ಮನೇಲೇ ಇರ್ತೀನಿ. ಜಯಂತ್ ಹೇಳಿದ್ನಾ? ಹೇಳಿದ್ ಮಾತ್ರ ಅಲ್ಲ, ನಿಮ್ಮ ಅವತಾರನ ಫೋಟೋ ಬೇರೆ ತೆಗೆದು ಕಳಿಸಿದ್ದಾನೆ. ಹೇಳೋದ ಅಂತ ಹೇಳಿದ್ದ ಮಗನಿಗೆ ಮಾತಿನ ಅವನಿಗೆ. ಅಯ್ಯೋ, ಟೆನ್ಷನ್ ಯಾಕೆ ಮಾಡ್ಕೋತೀರಾ? ಆರಾಮಾಗಿರಿ. ನಾನೇನು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಆದರೂ ನಿಂಗೆ ಗೊತ್ತಿಲ್ಲದೆ. ಸಾಕು ನಾಟಕ ಮಾಡಿದ್ದೆ ಉಂಟಂತೆ. ಈಗೇನು ಎಕ್ಸ್ಪ್ಲನೇಷನ್ ಕೊಡೋದು? ಬಿಡಿ. ಮೇಘ, ನಾ ಇನ್ಮೇಲೆ ಕುಡಿಯಲ್ಲ. ನನ್ನ ಮೇಲೆ ಯಾಕೆ ಆಣೆ ಇಡ್ತೀರಾ? ನನ್ನ ಮೇಲೆ ಆಣೆ ಮಾಡಬೇಡಿ. ನನ್ನ ಮಾತು ಮೇಲೆ ನಿಂಗೆ ನಂಬಿಕೆ ಇಲ್ಲಲ್ಲ? ನನ್ನ ಮೇಲೆ ಆಣೆ, ಇನ್ನು ನಾನು ಕುಡಿಯಲ್ಲ. ಸಾಕು. ಈ ಟಾಪಿಕ್ ಬಿಟ್ಬಿಡಿ. ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಾನು. ತಗೊಳ್ಳಿ ಸ್ವೀಟ್. ಸ್ವೀಟಾ? ಯಾಕೆ? ನಾನು ಮಯೂರಿ ರಿಸರ್ಚ್ ವರ್ಕ್ಗೋಸ್ಕರ ಇಡೀ ಕರ್ನಾಟಕ ಸುತ್ತಾ ಇದ್ದೀವಿ. ಎಷ್ಟು ದಿನ? ಯಾಕೆ ಮತ್ತೆ ಪಾರ್ಟಿ ಮಾಡಬೇಕು ಅನ್ಕೊಂಡಿದ್ದೀರಾ? ಛೇ, ಹಾಗಲ್ಲ. ನೀನು ತುಂಬ ದಿನ ಹೊರಗೆ ಹೋಗ್ತೀಯ ಅಂದರೆ ಐ ಬಿ ಮಿಸ್ಸಿಂಗ್ ಯು. ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ ನಿಂಗೆ. ಈಗ ನನ್ನ ಮೇಲೆ ಬೇಜಾರಿಲ್ಲ ಅಂತ ಹೇಳಿದೆಯಲ್ಲ? ಹೌದು, ಬೇಜಾರಿಲ್ಲ. ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಾನು ಬರ್ತೀನಿ. ರಾಹುಲ್, ಮಕ್ಕಳ ತರ ಆಡ್ಬೇಡಿ. ನಾವು ಹೋಗ್ತಾ ಇರೋದು ರಿಸರ್ಚ್ ವರ್ಕ್ಗೋಸ್ಕರ. ನೀವ್ ಹೆಂಗ್ ಬರ್ತೀರಾ? ಚೆನ್ನಾಗ್ ಕಾಣಲ್ಲ ಅವಲ್ಲ. ಗೊತ್ತಿಲ್ದಿರೋ ಜಾಗ, ನೀವಿಬ್ಬರೇ ಹುಡುಗಿರು, ನಾನು ಜಯಂತ್ ಇಬ್ರು ಬಂದ್ರೆ ನಿಮಗೆ ಸೆಕ್ಯೂರಿಟಿ ಇರುತ್ತಲ್ವಾ? ಸೆಕ್ಯೂರಿಟಿ ಏನು ಅವಶ್ಯಕತೆ ಇಲ್ಲ ನಮ್ಗೆ. ಸರಿ, ಬೇಡ, ಗಂಡನಾಗಿ ಬರ್ತೀನಿ. ನಮಸ್ಕಾರ ನಿಮ್ಗೆ. ಮೇಘ, ನಾನು ಜಯಂತ್ ಸಪ್ರೇಟ್ ಆಗಿ ಬರ್ತೀವಿ. ನಿಮ್ಮ ರಿಸರ್ಚ್ ವರ್ಕಿಗೆ ಏನು ಡಿಸ್ಟರ್ಬ್ ಮಾಡಲ್ಲ. ನೀವು ಫ್ರೀ ಇದ್ದಾಗ ಸಿಗ್ತೀವಿ, ಓಕೆನಾ? ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ ರಾಹುಲ್, ಮಯೂರಿನ ಜಯಂತ್ ಒಪ್ಪಿಸ್ತಾನೆ. ನೀನು ಹೂ ಅನ್ನು, ಎಸ್ ಅನ್ನು. ಪ್ಲೀಸ್ ಮೇಘ. ಹಬ್ಬ ಅಂತೂ ನಮ್ಮ ಆಸೆ ಈಡೇರಿದಾಗಾಯ್ತು. ಆಸೆನಾ? ಏನ್ ಆಸೆ? ನಾನು ಜಯಂತ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. 4 ಜನ 1 ವಾರದಲ್ಲಿ ಟ್ರಿಪ್ ಹೋಗೋಣ ಅಂತ. ಈಗ ನೋಡು, ನಮ್ಮ ಆಸೆ ಈಡೇರಿದಾಗಾಯ್ತು. ಸರಿ, ಈಗ ಸ್ವೀಟ್ ತಿನ್ನಿ. ಥ್ಯಾಂಕ್ ಯು ಸೋ ಮಚ್ ಮಯೂರಿ. ಸಂಜೆಯಿಂದ ನಿನ್ನ ಕನ್ವಿನ್ಸ್ ಮಾಡಿ ಸುಸ್ತಾಗೋಗಿತ್ತು. ಕೊನೆಗೂ ಅಕ್ಸೆಪ್ಟ್ ಮಾಡಿದೆಯಲ್ಲ, ಥ್ಯಾಂಕ್ಸ್ ಅ ಲಾಟ್. ಜಯಂತ್, ವಾಟ್ ಇಸ್ ಆಲ್ ದಿಸ್? ಫಸ್ಟ್ ಕರೆಕ್ಟಾಗಿ ಪ್ಯಾಕ್ ಮಾಡ್ಕೋಬೇಕು. ಆಮೇಲೆ ನೀನು ಆಫೀಸ್ ಟೆನ್ಷನ್ ಎಲ್ಲ ತರಬೇಡಪ್ಪ ಅಲ್ಲಿ, ಪ್ಲೀಸ್. ಆಫೀಸ್ ಟೆನ್ಷನ್? ಯು ಡೋಂಟ್ ವರಿ ಅಬೌಟ್ ಇಟ್. ನೋಡು, ನನ್ನ ಆಫೀಸ್ ನಂಬರ್ನ ನಾನು ಮನೇಲೇ ಬಿಡ್ತೀನಿ. ನನ್ನ ಪರ್ಸನಲ್ ನಂಬರು ಅವ್ರಿಗೆ ಕೊಟ್ಟೇ ಇಲ್ಲ. ಎಮರ್ಜೆನ್ಸಿ ಬಂದರೆ? ಎಮರ್ಜೆನ್ಸಿನೂ ಇರಲ್ಲ, ಏನೂ ಇರಲ್ಲ. ಅಷ್ಟೊಂದು ಎಮರ್ಜೆನ್ಸಿ ಇದ್ರೆ ನನ್ನ ಜೂನಿಯರ್ಸ್ ಇದ್ದಾರೆ, ಅವ್ರು ನೋಡ್ಕೋತಾರೆ. ಓ ರಿಯಲಿ? ನಿನ್ನ ಜೂನಿಯರ್ಸು 4 ದಿನ ಆಗಿಲ್ಲ ಆಫೀಸ್ಗೆ ಹೋಗೋಕೆ ಶುರು ಮಾಡಿ. ಒಂದು ಕೆಲಸ ಮಾಡು, ನೀನು ರಜಾ ಎಲ್ಲ ಹಾಕ್ಬಿಡ, ನಾನು ಹೋಗ್ಬಿಟ್ಟು ಬರ್ತೀನಿ, ಓಕೆ? ಮಯೂರಿ, ಸುಮ್ಮನೆ ತಮಾಷೆ ಮಾಡಿದೆ. ತುಂಬ ಹೇಳಬೇಕು ನಾನು ಫ್ರೀದಿರ. ಇಲ್ಲ ಮಯೂರಿ. ವಾಟ್ ನಾನ್ಸೆನ್ಸ್ ಜಯಂತ್? ಮಯೂರಿ. ರಾಹುಲ್, ನೆಕ್ಸ್ಟ್ ವೀಕೆ ಹೊರಡ್ಬೇಕಾಗತ್ತೆ. ನಿಮ್ಮ ಆಫೀಸಲ್ಲಿ ಈಗಲೇ ರಜೆ ತಗೊಂಡ್ಬಿಡಿ. ಎಸ್ ಮೇಡಮ್, ನಾಳೆನೇ ಅಪ್ಲೈ ಮಾಡ್ತೀನಿ. ಇಂಥ ಚಾನ್ಸ್ ಮಿಸ್ಸೇ ಮಾಡಲ್ಲ. ರಜೆ ಕೊಟ್ಟಿಲ್ಲ ಅಂತ ತಿಳ್ಕೊ, ಕೆಲಸನೇ ಬಿಟ್ಬಿಡ್ತೀನಿ. ಕೆಲಸ ಬಿಟ್ಬಿಟ್ಟು ಮನೇಲಿ ಪಾತ್ರೆ ತೊಳಿತೀರಾ? ಏನು ಮೇಘ, ಬರೀ ಪಾತ್ರೆ ತೊಳಿತೀರಾ ಅಂತ ಕೇಳ್ತಿದ್ಯಾ?
ನಾನು ನನ್ನ ಹೃದಯನೇ ಕಿತ್ತು ನಿಮ್ಗೆ ಕೊಡಬೇಕು ಅಂತಿದ್ದೀನಿ. ನಿಮ್ ಜೀವನ ಪೂರ್ತಿ ನಾಟಕ ಮಾಡೋದೇ ಆಗೋಯ್ತಲ್ಲ. ಇಲ್ಲ ಮೇಘ, ನಿಜವಾಗ್ಲು ಮೇಘ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಪಾಲಿಸೋ ಗಣನಾಯಕ. ಶಿವನಂದನ ಭವಾನಿ ನಂದನ ಹೇರಂಬ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇರಂಬ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಮೇಘ, ನಾಳೆದೆಲ್ಲ ಪ್ಯಾಕಿಂಗ್ ಆಯ್ತಾ? ಕಣೆ, ಎಲ್ಲ ಆಗಿದೆ. ಸಣ್ಣ ಪುಟ್ಟದ್ ಮಾತ್ರ ಬಾಕಿ ಇದೆ. ಐ ಆಮ್ ರಿಯಲಿ ಎಕ್ಸೈಟೆಡ್. ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಲಾಂಗ್ ಟೂರ್ ಹೋಗ್ತಾ ಇದ್ದೀವಿ. ಹಾಗಾದ್ರೆ ಎಲ್ರು ಆಮೇಲೆ ಅಲ್ಲಿ ಹೋದ್ಮೇಲೆ ಶಾಪಿಂಗ್ ಎಲ್ಲ ಕರೆಕ್ಟ್ ಆಗಿ ಮಾಡೋಣ ಆಯ್ತಾ? ಓಕೆ. ಮೇಘ, ಮೇಘ ಬಂದೆ. ತಗೊಳ್ಳಿ. ಸಂಜೆ ಬೇಗ ಬಂದ್ಬಿಡಿ. ನಾನೇನೋ ಬೇಗ ಬರ್ತೀನಿ, ತಾವೇ ಆಗಲೂ ಲೇಟ್ ಅಲ್ವಾ? ಇಲ್ಲ, ಇವತ್ತು ನಾನು ಬೇಗ ಬರ್ತಾ ಇದ್ದೀನಿ. ಓಕೆ, ಬೇಗ ಬಾ. ಪುಟ್ಟ ಎಲ್ಲಿ? ಪುಟ ಪುಟ ಬಾಯ್ಲಿ. ಏನು ಇನ್ನೂ ಸ್ಕೂಲ್ಗೆ ರೆಡಿ ಆಗಿಲ್ಲ? ಇವತ್ತು ಸ್ಕೂಲಿಗೆ ರಜಾ ಇದೆ, ಮರ್ತೋಯ್ತಾ? ಓ, ಮರ್ತೇ ಬಿಟ್ಟೆ. ಸರಿ, ಸಂಜೆ ಇಬ್ಬರು ಬೇಗ ಬರ್ತೀವಿ, ಎಲ್ಲ ಹೊರಗಡೆ ಹೋಗೋಣ. ಓಕೆ, ಬಾ. ಏನೋ ಸಂತೆ ಮಾಡಬಾರ್ದು, ಮನೇಲಿ ಚೆನ್ನಾಗಿರ್ಬೇಕು. ಕೊಟ್ಟು ಬಾಯ್ ಹೇಳು ಅಪ್ಪಂಗೆ. ಬಾಯ್, ಸಿ ಯು, ಬಾಯ್. ಪುಟ್ಟ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಅಲ್ಲಿವರೆಗೂ ಅಜ್ಜಿ ಜೊತೆ ಆಟ ಆಡ್ಕೊಂಡಿರು. ಬರ್ತಾ ಚಾಕ್ಲೇಟ್ ತಂದು ಕೊಡ್ತೀನಿ, ಸರಿನಾ? ಜಾನ್, ಇಷ್ಟು ವರ್ಷದಲ್ಲಿ ನೀನು ಇವತ್ತೇ ನೋಡು ಇಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇರೋದು. ಎಲ್ಲ ನಿಮ್ಮ ಸಹವಾಸ. ಹೋಗೋ, ಅಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಇಂಟ್ರೆಸ್ಟ್ ಇಲ್ದಿರೋಂಗೆ ಮಾಡ್ತೀಯ. ಚಿನ್ನ, ಕೆಲಸ ಕಣೋ, ನಿನಗೆ ಗೊತ್ತಲ್ವಾ? ಸರಿ, ತನು ಎಲ್ಲಿ? ತನು ತನು ಪಾನಿ ಸಾರಿ ರಿ ಗ ಗ ಗ ಗ ಗ ಗ ಗಾರಿ ಸಾನಿ ಸಾರಿ ರೆ ಪಾನಿ ಸಾರಿ ರಿ ಗ ಗ ಗ ಗ ಗ ಗ ಗಾರಿ ಸಾನಿ ಸಾರಿ ರೆ 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 ಬಾ 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 ಮಹದೂರ್ ಬಾ ಮೆಹಬೂಬ್ ಕಾ ಬರಬ. ತನು, ಯಾಕೆ ನಮ್ಮ ತನು ಇವತ್ತು ಸಪ್ಪಗಿದ್ದಾಳೆ? ಚಾಕ್ಲೇಟ್ ಕೊಡ್ಲಿಲ್ವಾ? ಎಲ್ಲ ನೀನೇ ತಿಂದ್ಬಿಟ್ಟಿರ್ತೀಯ. ಜಯಂತ್, ನೀನು ಹೀಗೆ ಬೇಡದಿರೋ ಅಭ್ಯಾಸ ಮಾಡಿರೋದ್ರಿಂದನೇ ಅವಳು ಇಷ್ಟು ಹಠ ಮಾಡೋದು. ನೀನು ಇವಾಗ ಚಾಕ್ಲೇಟ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಹತ್ರನೂ ಬರಲ್ಲ ಅವಳು. ಎಲ್ಲ ನಿನ್ ಗುಣನೇ. ತನು ಪುಟ್ಟ,
ಇನ್ನು ನೋಡು ನಾನು ಆಫೀಸಿಂದ ಬರಬೇಕಾದಾಗ ನಿಂಗೆ ದೊಡ್ಡ ಚಾಕ್ಲೇಟ್ ತರ್ತೀನಿ ಓಕೆ ಈಗ ಪಪ್ಪಾಗೆ ಲೇಟ್ ಆಗ್ತಿದೆ ಬಾಯ್ ಮಾಡು ನೋಡು ಓಕೆ ಚಿನ್ನ ಬಾಯ್ ನಂಗೆ ಲೇಟ್ ಆಯ್ತು ಓಕೆ ಬಾಯ್ ಅದನ್ನ ಬ್ಯಾಗ್ ಒಳಗೆ ಹಾಕೊಂಡು ಹೋಗೋ ಕಾರಲ್ಲಿ ಹೋಗ್ತೀನಲ್ಲ